ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಭಾಗ್ಯ ಕ್ರಿಯೇಷನ್. ಯಾರ್ಯಾರಾಗೆ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ನಾನಿವತ್ತು ಮಾವಿನ ಹಣ್ಣಿನ ಲಾಡು ಮಾಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ, ತುಂಬ ರುಚಿಯಾಗಿರುತ್ತೆ. ಈ ಟೇಸ್ಟು, ಈ ರುಚಿ ಮತ್ತು ಈ ಥರ ಲಾಡು ನಿಮ್ಗೆಲ್ಲೂ ಸಿಗಲ್ಲ, ಅಷ್ಟು ಚೆನ್ನಾಗಿರುತ್ತೆ. ನಾನಿಲ್ಲಿ ಒಂದು ತೆಂಗಿನಕಾಯಿನ ತಗೊಂಡಿದ್ದೀನಿ. ಅಂದರೆ ನೀವು ಮಾಮೂಲಿ ರೆಡಿಮೇಡ್ ಕೋಕೋನಟ್ ಪೌಡ್ರ್ ಸಿಕ್ಕಿದ್ರೆ ನೀವು ತಗೊಂಡು ಈಸಿಯಾಗಿ ಮಾಡಿಬಿಡ್ಬೋದು. ನಾನಿಲ್ಲಿ ಮನೇಲೇ ಇರೋದ್ರಲ್ಲೇ ಮಾಡೋಣ ಅಂತೇಳಿ ಇಲ್ಲಿ ಒಂದು ತೆಂಗಿನಕಾಯಿನ ಅದ್ರ ಮೇಲ್ಗಡೆ ಸಿಪ್ಪೆ ಎಲ್ಲ ಎರೆದ್ಬಿಟ್ಟು ಈ ರೀತಿ ಕಟ್ ಮಾಡಿಕೊಂಡು ಇಲ್ಲಿ ಒಂದು ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ. ಇದನ್ನು ಫುಲ್ಲು ಪುಡಿ ಮಾಡ್ಕೋಬೇಕು. ಇಲ್ಲಾಂದರೆ ನೀವು ರೆಡಿಮೇಡ್ ತೊಗೊಂಬಂದರೆ ನಿಮ್ಗೆ ಇನ್ನೂ ಈಸಿನೇ ಆಗೋಗ್ಬಿಡುತ್ತೆ, ತುಂಬ ಫಾಸ್ಟಾಗೂ ಆಗುತ್ತೆ. ಇದು ಸ್ವಲ್ಪ ಹಸಿಯಾಗಿರೋದ್ರಿಂದ ಸ್ವಲ್ಪ ಟೈಮ್ ಹಿಡಿಯುತ್ತೆ ಮಾಡೋದು. ಹಾಗಾಗಿ ಇಲ್ಲಿ ನಾನು ಒಂದು 3 ಮಾವಿನ ಹಣ್ಣನ್ನು ತಗೊಂಡಿದ್ದೀನಿ. ಈ ರೀತಿ ಸಿಪ್ಪೆ ಎಲ್ಲ ತೆಗೆದುಕೊಂಡು ನಾನು ಮೇಲ್ಗಡೆ ಪಲ್ಪನ್ನು ಮಾತ್ರ ತಗೋತಾ ಇದ್ದೀನಿ. ನೀವು ಕಟ್ ಮಾಡಾದರೂ ಪಲ್ಪನ್ನ ತಗೋಬೋದು. ನಾನಿಲ್ಲಿ ಒಂದೇ ಸಲ ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ಮಾಮೂಲಿ ಹಣ್ಣಿಂದು ಏನಿರುತ್ತೋ ಎಲ್ಲ ಪಲ್ಪನ್ನು ತಗೋತಾ ಇದ್ದೀನಿ. ಒಂದು ಜಾರ್ಗೆ ಡೈರೆಕ್ಟಾಗಿ ಹಾಕೋತಾ ಇದ್ದೀನಿ. ನೀವು ಇಲ್ಲಾಂದರೆ ಒಂದು ಬೌಲಿಗೆಲ್ಲ ರೆಡಿ ಮಾಡಿಕೊಂಡು ಆಮೇಲೆ ನೀವು ಜಾರ್ಗೆ ಹಾಕ್ಕೊಳ್ಳಿ. ನಾನಿಲ್ಲಿ ಡೈರೆಕ್ಟಾಗೆ ಈ ರೀತಿ ಹಣ್ಣನ್ನು ಕಟ್ ಮಾಡಿ ಹಾಕೋತಾ ಇದ್ದೀನಿ, ತುಂಬ ಈಸಿಯಾಗಿ ಬೇಗ ಆಗುತ್ತೆ ಅಂತ. ನೀವು ಡಸ್ಟಿಂಗ್ ಪೌಡ್ರು ಮನೇಲೇ ಈಸಿಯಾಗಿ ಮಾಡ್ಕೋಬೋದು. ಬಟ್ ಸ್ವಲ್ಪ ಹಸಿಯಾಗಿರುತ್ತೆ. ಸ್ವಲ್ಪ ಒಣಗಿರೋ ಅಂಥ ತೆಂಗಿನಕಾಯಿ ಆದರೆ ಮೇಲ್ಗಡೆ ಸಿಪ್ಪೆ ತೆಗೆದ್ಬಿಟ್ಟು ಮಾಡಿಕೊಂಡ್ರೆ ನಿಮಗೆ ಯಾವಾಗ ಬೇಕಾದರೂ ಮಾಡ್ಕೋಬೋದು. ನಾನು ಅಂಗಡಿಲಿ ಹೋಗಿ ತೊಗೊಂಡು ಬಂದು ಮಾಡೋದಕ್ಕಿಂತ ಮನೇಲಿರೋದ್ರಲ್ಲೇ ಮಾಡೋಣ ಅಂತ ಮಾಡ್ತಾಯಿರೋದು. ನೀವು ಡೈರೆಕ್ಟಾಗಿ ಮಾಡಿದ್ರೆ ನಿಮಗಿನ್ನೂ ಚೆನ್ನಾಗಿರುತ್ತೆ ಅದು. ಏಕೆಂದರೆ ನಾವು ಡೈರೆಕ್ಟಾಗಿ ಮಾಡೋದ್ರಿಂದ ಇನ್ನೂ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ನೋಡಿ, 3 ಮಾವಿನ ಹಣ್ಣನ್ನು ನಾನು ಒಂದು ಜಾರ್ಗೆ ಹಾಕ್ಕೊಂಡು ಇವಾಗ ಇದನ್ನು ಫೈನ್ ಪೇಸ್ಟ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಪೇಸ್ಟ್ ಮಾಡಿ ಎತ್ತಿಟ್ಕೊಳ್ಳೋಣ. ಇವಾಗ ಗ್ಯಾಸ್ ಹಚ್ಚಿ ಒಂದು ಪ್ಯಾನ್ ಇಟ್ಕೊಳ್ಳೋಣ. ಪ್ಯಾನ್ ಇಟ್ಕೊಂಡು ನಾನು ತೆಂಗಿನಕಾಯಿನ ಸ್ವಲ್ಪ ಎಲ್ಲ ಕಟ್ ಮಾಡಿ ಪುಡಿ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಇಲ್ಲಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಏಕೆಂದರೆ ಅದರಲ್ಲಿ ಸ್ವಲ್ಪ ನೀರಿನಂಶ ಇದೆ, ಹಾಗಾಗಿ ಸ್ವಲ್ಪ ಎಲ್ಲ ನೀರಿನಂಶ ಸೀಕೋಬೇಕಲ್ವಾ. ಇಲ್ಲಾಂದರೆ ನಮಗೆ ಬೈಂಡಿಂಗ್ ಮಾಡೋಕ್ಕಾಗಲಿ ಇದನ್ನು ಮಾಡೋಕ್ಕಾಗಲಿ ಅಷ್ಟು ಟೇಸ್ಟ್ ಬರೋಲ್ಲ. ಅಂದರೆ ಕೋಕೋನಟ್ ಪೌಡ್ರಷ್ಟು ಟೇಸ್ಟ್ ಬರೋಲ್ಲ ಇಲ್ಲದಿದೆ ಹಸಿಯಾಗಿದ್ದರೆ, ಅದು ತೆಂಗಿನಕಾಯಿ ಇದಾಗಿಬಿಡುತ್ತೆ. ಹಾಗಾಗಿ ಇವಾಗ ಅದನ್ನು ಚೆನ್ನಾಗಿ ಹುರಿದ್ಬಿಟ್ಟು ನಾನಿಲ್ಲಿ ಸ್ವಲ್ಪನ ಎತ್ತಿಟ್ಕೋತಾ ಇದ್ದೀನಿ. ಏಕೆಂದರೆ ಇದನ್ನು ಬೈಂಡಿಂಗ್ ಮಾಡೋಕ್ಕೋಸ್ಕರ ಸ್ವಲ್ಪ ಇದರಲ್ಲೇ ಎತ್ತಿಟ್ಕೋತಾ ಇದ್ದೀನಿ. ಇವಾಗ ಒಂದು ಸ್ವಲ್ಪ ಅಷ್ಟೇ, ಜಾಸ್ತಿ ಏನು ಬೇಡ. ಅಂದರೆ ಲಾಡು ಮಾಡಿಬಿಟ್ಟು ಅದರಲ್ಲಿ ಸ್ವಲ್ಪ ಉರುಳಾಡಿಸ್ಬಿಟ್ರೆ ಅದು ಸ್ವಲ್ಪ ಹಿಡ್ಕೊಳುತ್ತಲ್ವ, ಅದ್ರ ಟೇಸ್ಟ್ ಚೆನ್ನಾಗಿರುತ್ತೆ, ನೋಡೋದಕ್ಕೂ ಅಷ್ಟೇ ಚೆನ್ನಾಗಿ ಕಾಣುತ್ತೆ. ಹಾಗಾಗಿ ಇವಾಗ ಅದೇ ತೆಂಗಿನ ತುರಿಗೆ ನಾನು ಇಲ್ಲಿ ಮಾವಿನ ಹಣ್ಣನ್ನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಹಾಕೋತಾ ಇದ್ದೀನಿ. ತುಂಬ ಈಸಿಯಾಗಿ ಮಾಡ್ಬೋದು, ಟೇಸ್ಟು ಅಷ್ಟು ಚೆನ್ನಾಗಿ ಬರುತ್ತೆ. ಹಾಗಾಗಿ ಇವಾಗ ನೋಡಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ನಾನು ತೊಗೊಂಡಿರೋದು ಒಂದು ದಪ್ಪನ ತೆಂಗಿನಕಾಯಿ ತೊಗೊಂಡಿದ್ದೀನಿ. ನೀವು ಕೋಕೋನಟ್ ಡಸ್ಟಿಂಗ್ ಪೌಡ್ರ್ ತೊಗೊಂಬಂದು ನೀವು ಈಸಿಯಾಗಿ ಮಾಡ್ಕೋಬೋದು. ಒಂದು ಪ್ಯಾಕೆಟ್ ಆದರೆ ಸಾಕಾಗುತ್ತೆ. ಇಲ್ಲಿ ನಾನು ಸ್ವಲ್ಪ ಸಕ್ಕರೆನ ಹಾಕ್ಕೋತಾ ಇದ್ದೀನಿ. ಅಂದರೆ ಮಾವಿನ ಹಣ್ಣು ತುಂಬ ಸ್ವೀಟಾಗಿರುತ್ತೆ, ಹಾಗಾಗಿ ಇದಕ್ಕೆ ಜಾಸ್ತಿ ಸ್ವೀಟ್ ಹಾಕೋ ಅವಶ್ಯಕತೆ ಇರಲ್ಲ. ನೋಡಿಕೊಂಡು ಹಾಕ್ಕೊಳ್ಳಿ. ಅಕಸ್ಮಾತ್ ಮಾವಿನ ಹಣ್ಣು ಸ್ವೀಟಾಗಿದ್ದರೆ ಸ್ವಲ್ಪ ಸಕ್ಕರೆ ಅಂಶನ ಕಡಿಮೆ ಮಾಡ್ಕೊಳ್ಳಿ. ತುಂಬ ಸ್ವೀಟ್ ಆದರೂ ಚೆನ್ನಾಗಿರಲ್ಲ ಲಾಡು. ಇಲ್ಲಾಂದರೆ ನಿಮಗೆ ಸ್ವಲ್ಪ ಸಪ್ಪೆ ಅನಿಸಿದ್ರೆ ಸ್ವಲ್ಪ ಸಕ್ಕರೆ ಜಾಸ್ತಿ ಹಾಕ್ಕೊಳ್ಳಿ. ಇವಾಗ ನೋಡಿ ಸಕ್ಕರೆ ಎಲ್ಲ ಕರಗಿದೆ. ನೀವು ಪುಡಿ ಮಾಡಬೇಕಾದ್ರೂ ಹಾಕ್ಕೋಬೋದು, ಇಲ್ಲಾಂದರೆ ಡೈರೆಕ್ಟಾಗಿ ಈ ರೀತಿ ಹಾಕ್ಕೊಂಡು ಬಿಸಿ ಮಾಡಿದ್ರೆ ನೀವು ಆರಾಮಾಗಿ ಮಾಡ್ಕೋಬೋದು. ಇವಾಗ ನೋಡಿ ಇದಕ್ಕೆ ಹಾಲು ಪೌಡ್ರನ್ನ ಹಾಕ್ಕೊಳ್ಳೋಣ. ಏಕೆಂದರೆ ಇದು ಸ್ವಲ್ಪ ಬೈಂಡಿಂಗ್ ಬರಬೇಕಲ್ವ. ಇದ್ರ ಜೊತೆಗೆ ನೀವು ಬೇಕಾದ್ರೆ ಬೈಂಡಿಂಗ್ ಬರಬೇಕು ಅಂದರೆ ಒಂದು 2 ಸ್ಪೂನು ನೀವು ಕಾರ್ನ್ಫ್ಲೋರು ಬೇಕಾದ್ರೆ ಹಾಕ್ಕೋಬೋದು. ಅಕಸ್ಮಾತ್ ನಿಮಗೆ ಅಂದರೆ ಹಸಿಕಾಯಿ ಹಾಕಿರೋದ್ರಿಂದ ಸ್ವಲ್ಪ ತೆಳು ಅಂತ ನಿಮ್ಗೆ ಅನ್ನಿಸ್ಬೋದು. ಹಾಗಾಗಿ ಅವಾಗ ಬೇಕಾದರೆ ನೀವು ಒಂದು 2 ಸ್ಪೂನಷ್ಟು ಕಾರ್ನ್ಫ್ಲೋರ್ನು ಹಾಕ್ಕೊಂಡ್ರೆ ನಿಮಗೆ ಬೈಂಡ್ನೆಸ್ಸು ಚೆನ್ನಾಗಿ ಬರುತ್ತೆ. ನಾನಿಲ್ಲಿ ಹಾಲು ಪೌಡ್ರು ಮಾತ್ರ ಹಾಕ್ಕೊಂಡಿದ್ದೆ. ಅದು ಒಂದು ಬೌಲ್ ಹಾಕಿದ್ದೆ, ಮತ್ತು ಅದನ್ನೆಲ್ಲ ಮಿಕ್ಸ್ ಮಾಡಿಬಿಟ್ಟು ಇನ್ನೊಂದು ಸ್ವಲ್ಪ ಹಾಕ್ಕೊಂಡೆ. ಏಕೆಂದರೆ ಸ್ವಲ್ಪ ಬೈಂಡಿಂಗ್ ಇನ್ನೂ ಚೆನ್ನಾಗಿ ಬರಲಿ ಅನ್ನೋ ಕಾರಣಕ್ಕೆ. ಇದೇ ಸಾಕಾಗಿತ್ತು. ಮತ್ತು ಜಾಸ್ತಿ ಬೇಯಿಸೋದ್ರಿಂದ ಟೇಸ್ಟ್ ಬೇರೆ ರೀತಿ ಬರುತ್ತೆ. ಹಾಗಾಗಿ
ಇನ್ನೂ ಸ್ವಲ್ಪ ಹಾಲು ಪೌಡ್ರ್ ಹಾಕಿದಷ್ಟು ನಿಮಗೆ ರುಚಿ ಹೆಚ್ಚುತ್ತೆ. ಹಾಗಂತ ಜಾಸ್ತಿ ಕಾರ್ನ್‌ಫ್ಲೋರು ಹಾಕಬೇಡಿ. ಬೇಕು ಅಂದರೆ ನಿಮ್ಗೆ ಆಪ್ಷನ್ಸ್ ಅಷ್ಟೇ. ಇಲ್ಲಾಂದರೆ ನಿಮಗೆ ಹಾಲು ಪೌಡ್ರೇ ಸಾಕಾಗುತ್ತೆ. ಇವಾಗ ನೋಡಿ ಹಾಲು ಪೌಡ್ರೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ. ಇವಾಗ ಒಂದು ಸ್ವಲ್ಪ ಏಲಕ್ಕಿ ಪುಡಿ, ನಿಮಗೆ ಜಾಯಿಕಾಯಿ ಪುಡಿ ಅಥವಾ ಬೇರೆ ಶುಂಠಿ ಪುಡಿ ಇದ್ರೂ ಹಾಕ್ಕೋಬೋದು, ಏನು ತೊಂದರೆ ಇಲ್ಲ ಸ್ವೀಟ್ಗೆ. ಬರೀ ಇಲ್ಲಿ ಏಲಕ್ಕಿ ಪುಡಿ ಮಾತ್ರ ನಾನಿಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡಿಕೊಂಡು ಇಲ್ಲಿ ಒಂದು 2 ಸ್ಪೂನಷ್ಟು ತುಪ್ಪನ ಯೂಸ್ ಮಾಡ್ತಾಯಿದ್ದೀರಿ. ಯಾಕೆಂದರೆ ನಮಗೆ ಕೈಗೆ ಅಂಟೋದು ಇಲ್ಲ. ಒಂದು ಟೇಸ್ಟ್ ಚೆನ್ನಾಗಿರುತ್ತೆ. ಲಾಡು ಅಂದರೆ ಸ್ವಲ್ಪ ತುಪ್ಪ ಇದ್ರೇ ಅಲ್ವಾ, ಹಾಗಾಗಿ ಸ್ವಲ್ಪ ನಾನು ತುಪ್ಪನ ಹಾಕ್ಕೊಂಡು ಈಗೆಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಅಂದರೆ ಸ್ವಲ್ಪ ಗಟ್ಟಿ ಬರುತ್ತೆ. ನಾವು ಹಾಲು ಪೌಡ್ರೆಲ್ಲ ಹಾಕಿದ್ವಲ್ವ, ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡಂಗೆ ಗಟ್ಟಿ ಬರುತ್ತೆ. ಇವಾಗ ನೋಡಿ ಅದನ್ನು ಇಲ್ಲಿ ಎತ್ತಿಟ್ಕೊಂಡಿದ್ದೀನಿ. ಇದು ಸ್ವಲ್ಪ ತಣ್ಣಗಾದ್ಮೇಲೆ ನೀವು ಕಟ್ಬೋದು ಲಾಡನ್ನ. ಇಲ್ಲ ಒಂದು ಸ್ವಲ್ಪ ಉಗುರು ಬೆಚ್ಚಗಿದ್ದಂಗೂ ನೀವು ಕಟ್ಕೋಬೋದು. ನೋಡಿ ಕೈಗೇನು ಜಾಸ್ತಿ ಅಂಟಲ್ಲ. ಹಾಗಾಗಿ ಈ ರೀತಿ ನಾನು ಕೊಬ್ಬರಿ ಅಂದರೆ ಕಾಯಿನ ಪುಡಿ ಮಾಡಿಬಿಟ್ಟು ಎತ್ತಿಟ್ಟಿದ್ನಲ್ಲ, ಅದರಲ್ಲಿ ಈ ರೀತಿ ಉರುಳಾಡಿಸಿ ಉಂಡೆ ಕಟ್ತಾಯಿದ್ದೀನಿ. ನಿಮಗೆ ನೋಡೋದಕ್ಕೂ ಕಲರ್ಫುಲ್ಲಾಗಿರುತ್ತೆ. ನೀವು ಮಾಮೂಲಿ ರೆಡಿಮೇಡಲ್ಲಿ ಮಾಡಿದ್ರೆ ಇನ್ನೂ ಚೆನ್ನಾಗಿ ಬರುತ್ತೆ. ನಾನಿಲ್ಲಿ ಇರೋದ್ರಲ್ಲೇ ಮಾಡಿದ್ರಿಂದ ಅದು ಅಷ್ಟೇ ಟೇಸ್ಟ್ ಸಖತ್ತು ಚೆನ್ನಾಗಿತ್ತು. ಒಂದು ಸಲ ನೀವು ಟ್ರೈ ಮಾಡಿ. ಈ ರೀತಿ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜು ನೀವು ಈ ರೀತಿ ಲಾಡನ್ನು ಕಟ್ಕೋಬೋದು. ಸಖತ್ತು ಟೇಸ್ಟು. ಇದು ತಿನ್ನುವಾಗ ತಿಂದಾದಮೇಲೆ ಆ ಫ್ಲೇವರು ನಮಗೆ ಬಾಯಲ್ಲಿ ಅಷ್ಟು ಚೆನ್ನಾಗಿ ಸಿಗುತ್ತೆ. ನೋಡಿ ಈ ರೀತಿ ಎಲ್ಲ ಉಂಡೆನ ಕಟ್ಟಿಟ್ಟಿದ್ದೀನಿ. ಇದಕ್ಕೆ ನೀವು ಬೇಕು ಅಂದರೆ ಬಾದಾಮಿನೋ ಅಥವಾ ಪಿಸ್ತಾನೋ ಈ ರೀತಿ ನೀವು ಡೆಕೋರೇಷನ್ ಮಾಡ್ಕೋಬೋದು. ಇಲ್ಲಾಂದರೆ ಹಾಗೆ ಬಿಡ್ಬೋದು. ನಾನಿಲ್ಲಿ ಬಾದಾಮಿನ ಸ್ವಲ್ಪ ಕಟ್ ಮಾಡಿ ಈ ರೀತಿ ಹಾಕ್ಕೋತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಅಂದರೆ ತೆಂಗಿನಕಾಯಿ ಸ್ವಲ್ಪ ತುರ್ತುರೆ ಅದು ದಪ್ಪ ಹಾಗೇ ಇದೆ. ಬಟ್ ಇರಲಿ ಅಂತ ನಾನು ಇಷ್ಟಕ್ಕೆ ಬಿಟ್ಟಿದ್ದೆ. ತುಂಬ ರುಚಿಯಾಗಿದೆ. ಮಕ್ಳಿಗಂತೂ ಸಖತ್ ಇಷ್ಟ ಆಗಿದೆ. ಇವಾಗ ಮಾವಿನ ಸೀಸನ್ ಅಲ್ವಾ, ವೆರೈಟಿ ಮಾಡ್ಬೋದು. ನೀವು ಒಂದು ಸಲ ಟ್ರೈ ಮಾಡಿ. ಹೀಗೆ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.